ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇನಿದನಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನು ವಿಚಾರ ಅಂತ ಹೇಳಿದ್ರೆ, ಮನೆಯಿಂದ ಆಚೆ ಹೋಗಬೇಕಾದ್ರೆ ಹೊರಗೆ ಹೋಗೋರಿಗೆ ಹುಷಾರು ಅಂತ ಹೇಳ್ತಾರೆ. ಪ್ರತಿ ಮನೆಯಲ್ಲೂ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊರಗೆ ಸೇಫ್ಟಿ ಇಲ್ಲ ಅಂತ ಹೇಳಿ. ಏಕೆ ಯಾಕೆ ಸೇಫ್ಟಿ ಇಲ್ಲ? ಅಲ್ಲಿ ವಾಹನಗಳ ದಟ್ಟಣೆ, ಓವರ್ ಸ್ಪೀಡ್, ಆಮೇಲೆ ಸಿಗ್ನಲ್ ಜಂಪಿಂಗು, ಮತ್ತು ಹೆಲ್ಮೆಟ್ ಇಲ್ಲದೆ ಟೂ ವೀಲರ್ ಓಡಿಸೋದು, ತ್ರಿಬಲ್ ರೈಡಿಂಗ್, ಮತ್ತು ಸೀಟ್ ಬೆಲ್ಟ್ ಧರಿಸದೆ ವಾಹನವನ್ನು ಓಡಿಸೋದು. ಇವೆಲ್ಲ ಕಾನೂನು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮಗಳ ರಕ್ಷಣೆಗೋಸ್ಕರ. ಒಂದು ಸರ್ತಿ ನಮಗೆ ಅಂಗವೈಕಲ್ಯ ಆಯಿತು ಅಂದರೆ ಇನ್ನೆಷ್ಟು ಕೋಟಿ ಕೊಟ್ಟರೂ ಸಹ ಬರೋದಿಲ್ಲ. ಹೊರಗಡೆ ಹೋಗುವಾಗ ಆದಷ್ಟು ಎಚ್ಚರದಿಂದ. ಇದು ಊರು, ಜನ ಇದ್ದಾರೆ, ಸಣ್ಣ ಪುಟ್ಟ ಮಕ್ಕಳು ರಸ್ತೆಯಲ್ಲಿ ಓಡಾಡ್ತವೆ, ಆಮೇಲೆ ವಯಸ್ಸಾದವರು, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋರು ಎಲ್ಲರೂ ಕೂಡ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಓಡಾಡ್ತಾ ಇರ್ತಾರೆ ಅಂದರೆ ಯಾವುದೋ ಒಂದು ಆಟೋದಲ್ಲಿ ಹೋಗ್ತಾ ಇರ್ತಾರೋ, ಅಥವಾ ನಡ್ಕೊಂಡು ಹೋಗ್ತಾ ಇರ್ತಾರೋ, ಸೈಕಲಲ್ಲಿ ಹೋಗ್ತಾ ಇರ್ತಾರೋ, ಒಟ್ಟಿನಲ್ಲಿ ಅವರು ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇರ್ತಾರೆ. ನೀವು ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇರ್ತೀರಿ. ಆದರೆ ಅತಿಯಾದ ವೇಗ ಇದೆಯಲ್ಲ, ಆ ವೇಗ ನಿಮ್ಮನ್ನು ಮಾತ್ರ ಅಲ್ಲ, ಬೇರೆಯವರನ್ನು ಸಹ ಸಂಕಷ್ಟಕ್ಕೆ ಈಡು ಮಾಡುತ್ತೆ. ಹಾಗಾಗಿ ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ ಎಂಬಂತಹ ಘೋಷಣೆಗಳನ್ನು ನಾಗರಿಕರ ಒಂದು ಅರಿವಿಗೋಸ್ಕರ ಅಲ್ಲಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅಟ್ಲೀಸ್ಟ್ ಅಷ್ಟಾದರೂ ನೋಡಿದ್ರೆ ಸ್ವಲ್ಪ ವೇಗದಲ್ಲಿ ಮಿತಿ ಮಾಡಿಕೊಂಡ್ರೆ ವಾಹನವನ್ನು ಓಡಿಸ್ಬೇಕಾದ್ರೆ ಒಂದು ಥ್ರಿಲ್ ಬರುತ್ತೆ. ಹೀಗೆ ಓಡಿಸೋಣ ಅಂಥೇಳಿ. ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್. ಅತಿಯಾದ ವೇಗ ತರುವುದು ಮರಣ ಬೇಗ. ಹಾಗಾಗಿ ಯಾವುದೇ ರೂಲ್ಸ್ಗಳಿದ್ದರೂ ಸಹ ಅವು ನಮ್ಮ ಸುರಕ್ಷತೆಗೋಸ್ಕರ ಇರುತ್ತೆ. ಫೈನ್ ಕಟ್ಟೋಣ ಪರವಾಗಿಲ್ಲ ಅಂಥೇಳಿ ಹೆಲ್ಮೆಟ್ ತೆಗೆದು ಹೋಗೋದು, ವೀಲಿಂಗ್ ಮಾಡಿದ್ರೆ ಯಾರೋ ನೋಡಿ ಖುಷಿ ಪಡ್ತಾರೆ ಅಂತ, ಅಥವಾ ತನಗೆ ತಾನೇ ಖುಷಿ ಪಟ್ಕೊಳ್ಳೋದು, ಅದೆಲ್ಲ ಮಾಡೋದು. ಆಮೇಲೆ ರಾಂಗ್ ಸೈಡಲ್ಲಿ ವೆಹಿಕಲ್ಸ್ನ ತೊಗೊಂಡು ಹೋಗೋದು. ಆಮೇಲೆ ಸಿಗ್ನಲನ್ನು ಜಂಪ್ ಮಾಡಿಕೊಂಡು, ಇನ್ನೂ ಬಂದೇ ಇರಲ್ಲ ಇಂಡಿಕೇಷನ್, ಗ್ರೀನ್ ಇಂಡಿಕೇಷನ್ ಬರದೇ ಇದ್ದರೂ ಕೂಡ ನುಗ್ಗಿಸೋದು, ವೆಹಿಕಲನ್ನು ಪಾಸಾಗಿಬಿಡ್ಬೇಕು ಬೇಗ. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಿಗೂ ಒಬ್ರಿಗೆ ಖಂಡಿತ ತೊಂದರೆ ಆಗುತ್ತೆ. ನಿಮಗಾದರೂ ಆಗ್ಬೋದು, ಅಥವಾ ಪಾಸಾಗ್ತಿರುವಂತಹ ಇನ್ನೊಂದು ವೆಹಿಕಲ್ಗಾದರೂ ಆಗ್ಬೋದು. ಹಾಗಾಗಿ ಆದಷ್ಟು ಹುಷಾರಂತ ಹೇಳಿರ್ತಾರಲ್ಲ ಮನೆಯಲ್ಲಿ, ಅದನ್ನಾದರೂ ನೆನೆಸ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಹೋದರೆ ನೀವು ಸೇಫ್. ಇದು ಒಂದು ಟೌನ್ ಲಿಮಿಟ್ ಅಂತ ಹೇಳಿ ಆ ಲಿಮಿಟಲ್ಲಿ ಹೋದರೆ ಒಳ್ಳೆಯದು. ಆಮೇಲೆ ಹೊರಗಡೆ ಹೋದಾಗಲೂ ಕೂಡ ಇಷ್ಟು ಲಿಮಿಟ್ ಅಂತ ಹಾಕಿರ್ತಾರೆ ರಸ್ತೆಯಲ್ಲಿ, ಇಷ್ಟೇ ಲಿಮಿಟಲ್ಲಿ ಹೋಗಬೇಕು ಅಂತ. ಆ ಲಿಮಿಟ್ ಫಾಲೋ ಮಾಡಿದ್ರೆ ಯಾರಿಗೇನೂ ತೊಂದರೆ ಆಗೋದಿಲ್ಲ. ಸೇಫಾಗಿ ಮನೆಗೆ ವಾಪಸ್ ಬರಬಹುದು. ಪಾಲಿಸಿ ಅಂತ ಅವ್ರು ಹೇಳ್ತಾರಲ್ಲ, ಪಾಲನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆಗಬೇಕು. ನಮ್ಮ ಅರಿವಿಗೆ ಅದು ಬಂದಿರಬೇಕು. ನಮ್ಮ ಅರಿವಲ್ಲಿ ಅದಿದ್ದರೆ ಮಾತ್ರ ಎಲ್ಲರೂ ಸೇಫಾಗಿರಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು.